ಅದ್ಭುತವಾಗಿ ಆಗ್ತಾ ಇದೆ. ನೋಡ್ತಾ ಇದ್ದೆ ಎಷ್ಟೊತ್ತಿಗೆ ತಿನ್ನೋಣ ಅನ್ನಿಸ್ತಾ ಇದೆ. ಮೀನು ಪ್ರಿಯರೆಲ್ಲ ತಿನ್ನಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿದ್ರಲ್ಲ, ಮಸಾಲೆ ಕೂಡ ನಾನೇ ಹಾಕಿರೋದು. ಮೆಣಸು, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಾಗೆ ಸ್ವಲ್ಪ ಖಾರಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನದ ಪುಡಿ, ಕೊತ್ತಂಬರಿ. ನೋಡಿ, ಪಾಂಪ್ಲೆಟ್ ಮೀನು ತುಂಬ ಚೆನ್ನಾಗಿದೆ. ಮಾಡಿ ಮಾಡಿ ಬದಿಗೆ ಸೆಂಟ್ರ್ ಮಾಡಿ. ಒಂದೆರಡು ಪೀಸ್ ತೋರಿಸ್ತೀನಿ, ಹಂಗೆ ಐತಿ. ಹಾಂ, ನೋಡಿ ಹೆಂಗಿದ್ದಾವೆ ಪೀಸು. ಪಾಂಪ್ಲೆಟ್ ಮೀನು ತುಂಬ ಅದ್ಭುತವಾಗಿ ಒಳ್ಳೆ ಸೂಪರಾಗವೆ. ಮತ್ತು ನಮ್ಮ ಮನೇಲಿ ಫ್ರೈ ಮತ್ತು ಸಾಂಬಾರು ಎರಡೂ ಸುಮಾರು ಹೆಚ್ಚು ಕಮ್ಮಿ 2 kg ಮೇಲೆ ಬಂತು. ತುಂಬ ಚೆನ್ನಾಗಿದೆ ಮೀನು, ಅದ್ಭುತವಾಗಿ ತಿಂತೀವಿ, ಸೂಪರಾಗಿರ್ತದೆ, ಖುಷಿ ಪಡ. ಫಿನಿಶ್. ಮೀನಿಗೆ ಈಗ ಮಸಾಲೆ ಎಲ್ಲ ಹಾಕಿ ರೆಡಿ ಆಗ್ತಾ ಇದೆ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ತವಾ ಕಲ್ ಮೇಲೆ ಸುಟ್ಕೊಂಡು ತಿಂತಾ ಇರೋದೆ. ನೋಡಿ, ರೆಡಿ ಆಗ್ತಾ ಇದೆ. ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದೀನಿ. ಎಲ್ಲ ತಿನ್ನ ಹಾಗೆ ಮೊಮ್ಮಗಳು ವಿಡಿಯೋ ಮಾಡ್ತಾ ಇರೋದು. ಒಳ್ಳೆ ಟೇಸ್ಟಿಯಾಗಿರುತ್ತೆ ಮೀನು. ಪಾಂಪ್ಲೆಟ್ ಮೀನು, ಮುಳ್ಳು ಕಡಿಮೆ, ತುಂಬ ರುಚಿ ಟೇಸ್ಟ್. ಓಕೆ ಮೊಮ್ಮಗ. ನೋಡಿ, ತವಾ ಫ್ರೈ ಮಾಡ್ತಾ ಇದ್ದೀನಿ. ತುಂಬ ಅದ್ಭುತವಾಗಿ ಬರ್ತಾ ಇದೆ. ಸ್ವಲ್ಪ ನೀರಿನಂಶ ಇರೋದ್ರಿಂದ ಪಟಾಪಟ ಸಿಡಿತಾ ಇದೆ. ಬಿಸಿ ಎಣ್ಣೆ ಎಲ್ಲ ಕೈಗೆ ಹಾರ್ಬಿಡ್ತು. ಸಖತ್ತಾಗಿದೆ. ನೋಡಿದ್ರಾ ಹೇಗೆ ಅಂತ ಅದ್ಭುತವಾಗಿ ಮಾಡ್ತಾಯಿದ್ದೀನಿ. ಎಣ್ಣೆ ಬೇರೆ ಆರ್ಬಿಟ್ಟು ಕೈಗೆ. ನೋಡಿ, ಇಲ್ಲಿ ಕಾಣ್ತಾ ಇದೆಯಾ, ಎಣ್ಣೆ ಆರ್ಬಿಟ್ಟು. ಏನೇ ಆದರೂ ಬಿಡೋಕ್ಕಾಯ್ತದ, ಮಾಡ್ಕೊಂಡು ತಿನ್ನಲೇಬೇಕಲ್ವ. ಹಾಗೆ ಮುಚ್ಚಾಕ್ತಾ ಇದ್ದೀನಿ. ಇದು ತಿನ್ನೋದು 1 ನಿಮಿಷಕ್ಕೆ ತಿನ್ಬಿಡ್ಬೋದು. ಮಾಡೋದು ಅಪ್ಪ 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 ಎಷ್ಟು ಕಷ್ಟ ಅಂದರೆ ದೇವರೊಬ್ಬನಿಗೆ ಪ್ರೀತಿ. ನಾವೇನೋ ಗಂಡಸರುಗಳು ಮಾಡಿಕೊಟ್ರೆ ಮುಂದಕ್ಕೆ ತಗೊಬನ್ನಿ ಮಾಡೋ ಕೊಡೋ ಅಂದ್ಬಿಡ್ತೀವಿ. ಹೋಟ್ಲಿಗೆ ಹೋಗಿ ಕೂತ್ಕೊತೀವಿ. ಈ ಥರ ಒಂದೊಂದು ಮೀನಿಗೆ 100 ರೂಪಾಯಿ, 120 ರೂಪಾಯಿ, 150 ರೂಪಾಯಿ ಕೊಡಬೇಕು. ಆದರೆ ನಮ್ಮ ಮನೇಲಿ ಮಾಡ್ಕೊ ತಿಂದರೆ ಕಮ್ಮಿಗೆ ಡಬಲ್ ಧಮಾಕ ಜೊತೆಗೆ ಮೀನು ಸಾರು ಸೂಪರಾಗಿರ್ತದೆ. ನೋಡಿದ್ರೆ ಸೂಪರಾಗಿರ್ತದೆ. ಮಾಡೋಣ. ಹಾಗೆ ಒಂದು ಕಡೆ ರೋಸ್ಟ್ ಬೀಳ್ತಾ ಇದೆ. ಬಿಸಿ ಘಮ ಅಂತ ಇದೆ. ತಿಂತಾ ಇದ್ರೆ ಒಳ್ಳೆ ಮಜಾ. ಏನಂತೀರ?
ಅಂತದ ಹಂಗೆ ನೀರು ಎಣ್ಣೆ ಎಲ್ಲ ಕೈಗಾರ್ಬಿಟ್ಟು. ನೋಡಿ ತವಾ ಫ್ರೈ ಮಾಡ್ತಾ ಇದ್ದೀನಿ. ತುಂಬ ಅದ್ಭುತವಾಗಿ ಬರ್ತಾ ಇದೆ. ಸ್ವಲ್ಪ ನೀರಿನಂಶ ಇರೋದ್ರಿಂದ ಪಟಾಪಟ ಸಿಡಿತಾ ಇದೆ.